ಆಪ್ಕಿ ಅದಾಲತ್ನಲ್ಲಿ ಅಣ್ಣಾ ಹಜಾರೆ ಅವರ ಮೇಲೆ ಇರುವ ಆರೋಪ. ಇವರು ಪ್ರಜಾಪ್ರಭುತ್ವವನ್ನು ದುರ್ಬಲ ಮಾಡ್ತಿದ್ದಾರೆ. ಅಣ್ಣ, ಸರ್ಕಾರದ ದೊಡ್ಡ ದೊಡ್ಡ ಮಂತ್ರಿಗಳು ಏನ್ ಹೇಳ್ತಾರೆ ಅಂದ್ರೆ, ಏನು ನಿಮ್ಮ ಆಂದೋಲನ ಇದೆಯೋ ಇದರಿಂದ ಪ್ರಜಾಪ್ರಭುತ್ವ ದುರ್ಬಲ ಆಗ್ತಿದೆ. ಅವ್ರ ಮಾತಿನ ಅರ್ಥ ಕಾನೂನು ಮಾಡೋ ಕೆಲಸ ಪಾರ್ಲಿಮೆಂಟಿಂದು. ಜನರಿಂದ ಚುನಾಯಿತರಾದ ಪ್ರತಿನಿಧಿಗಳ ಹಕ್ಕು ಏನಿದೆಯೋ ಅದನ್ನ ನೀವು ಅವರಿಂದ ಕಿತ್ಕೊಳಕ್ ಹೇಗ್ ಸಾಧ್ಯ? ಪಾರ್ಲಿಮೆಂಟ್ನವರು ತುಂಬಾ ಸಂಕುಚಿತವಾಗಿ ಯೋಚಿಸ್ತಾ ಇದ್ದಾರೆ. ಜನರು ನಿಮ್ಮನ್ನ ತಮ್ಮ ಪ್ರತಿನಿಧಿಗಳಾಗಿ ಮಾಡಿ ಕಳ್ಸಿದ್ದಾರೆ, ತಮ್ಮ ವಿಶ್ವಾಸಾರ್ಹರು ಅಂತ ಕಳ್ಸಿದ್ದಾರೆ, ತಮ್ಮ ಟ್ರಸ್ಟಿಗಳು ಅಂತ ಕಳ್ಸಿದ್ದಾರೆ. ಮತ್ತೆ ಜನರು ಹೇಳ್ತಾ ಇರೋದೇನಂದ್ರೆ ಈ ತರದ ಕಾನೂನು ಮಾಡಬೇಕು ಅಂತ. ಆಗ ಆ ಸರ್ಕಾರ ಕಾನೂನನ್ನ ಮಾಡ್ಬೇಕಲ್ವಾ? ಹಾಗೆ ಇದು ಜನರ ಪ್ರೆಷರ್ ಏನೂ ಅಲ್ಲ, ಜನರಿಗೆ ಹಕ್ಕಿದೆ ಅಲ್ವಾ ಹೇಳೋದಕ್ಕೆ. ಒಂದ್ ವೇಳೆ ನೀವು ವೀಕ್ ಕಾನೂನನ್ನ ಮಾಡಿದ್ರೆ ಆಗ ಅಂತ ಕಾನೂನು ಮಾಡಿ ಏನು ಪ್ರಯೋಜನ ಇದೆ? ಬ್ರಿಟಿಷರು ಏನು ಕಾನೂನು ಮಾಡಿದ್ರೋ ಅದು ವೀಕ್ ಕಾನೂನಾಗಿತ್ತು. ಅದೇ ಕಾರಣದಿಂದ ಈಗ ಕರಪ್ಷನ್ ಹೆಚ್ಚಾಗ್ತಾ ಇದೆ. ಇವತ್ತು ಕರಪ್ಷನ್ ಹೆಚ್ಚಾಗ್ತಾ ಇರೋದು ಏನಕ್ಕೆ ಅಂತಂದ್ರೆ ಕಾನೂನಿನ ಬಗ್ಗೆ ಯಾರಿಗೂ ಭಯ ಇಲ್ಲ, ವೀಕ್ ಆಗಿದೆ ಕಾನೂನು. ಹಾಗಾಗಿ ಆ ಕಾನೂನನ್ನ ಬಲಪಡಿಸೋದಕ್ಕೆ ಜನರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಒಂದು ಒಳ್ಳೆ ಕಾನೂನಾಗ್ಬೇಕು, ಅದರಿಂದ ಕರಪ್ಷನ್ಗೆ ಬ್ರೇಕ್ ಬೀಳ್ಬಹುದು. ಆಗ ಸರ್ಕಾರ ಅದನ್ನ ಮಾಡಬೇಕು. ಸರ್ಕಾರ ಮಾಲೀಕ ಅಲ್ಲ, ಸರ್ಕಾರ ಸೇವಕ ಅಷ್ಟೇ ಜನರಿಗೆ. ಮತ್ತೆ ಜನರು ಹೇಳ್ತಾ ಇರೋದು ಅವರು ತಮಗೋಸ್ಕರ ಏನ್ ಹೇಳ್ತಿಲ್ಲ, ಈ ದೇಶಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ ಇದ್ರ ಬಗ್ಗೆ ಯೋಚಿಸಬೇಕಾಗಿದೆ. ಇಲ್ಲ ಅಣ್ಣ, ಸರ್ಕಾರ ಇದನ್ನು ಹೇಳುತ್ತೆ ಏನಂದ್ರೆ, ಈ ರೀತಿಯಿಂದ ಯಾವ ವ್ಯಕ್ತಿಯದ್ದಾದ್ರೂ ಬೇಡಿಕೆ ಇದ್ರೆ ಜಂತರ್ ಮಂತರಲ್ಲಿ ಹೋಗಿ ಕೂತು ಬಿಡ್ತಾರೆ, ಉಪವಾಸ ಮಾಡ್ತಾರೆ, ಧರಣಿ ಮಾಡ್ತಾರೆ, ಏನೇನೋ ಬೇಡಿಕೆ ಇಡ್ತಾರೆ, ಮತ್ತೆ ಸರ್ಕಾರ ಅದನ್ನ ಒಪ್ಕೋಬೇಕಾಗತ್ತೆ. ಇಂಡಿವಿಜುವಲ್ ಆಗಿ ಏನು ಕೇಳ್ತಾ ಇಲ್ಲ, ಇಂಡಿವಿಜುವಲ್ ಅಲ್ಲ, ಇಂಡಿವಿಜುವಲ್ನ ಬೇಡಿಕೆಗಳಿಗೆ ಬೇರೆ ದಾರಿಗಳಿವೆ. ಇದು ದೇಶಕ್ಕೆ ಒಳ್ಳೇದಾಗ್ಲಿ ಅಂತ, ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ಏನೇನು ಸಮಸ್ಯೆಗಳಿವೆ ಅದನ್ನ ಸಾಮೂಹಿಕ ರೀತಿಯಿಂದ ಜನರು ಹೇಳ್ತಾ ಇರೋದೇನಂದ್ರೆ ಇದನ್ನ ಮಾಡೋದು ಅವಶ್ಯಕತೆ ಇದೆ ಅಂತ. ಈ ವಿಚಾರವಾಗಿ ಯಾರು ಸರ್ಕಾರ ಯೋಚನೆ ಮಾಡಬೇಕು. ಯೋಚನೆ ಮಾಡ್ಲಿಲ್ಲ ಅಂದ್ರೆ ಆಗ ಸರ್ಕಾರಕ್ಕೆ ಬುದ್ಧಿ ಕಲಿಸ್ತಾರೆ, ಪಾಠ ಕಲಿಸ್ತಾರೆ. ನನ್ನ ಹತ್ರ ಏನೂ ಇಲ್ಲ, ಒಂದು ದೇವಸ್ಥಾನದಲ್ಲಿ ಇರ್ತೀನಿ ನಾನು. 8 ಫೀಟ್ ಬೈ 10 ಫೀಟ್ನ ರೂಮ್ ಇದೆ, ಮಲಗೋದಕ್ಕೆ ಹಾಸಿಗೆ ಇದೆ, ಊಟ ಮಾಡೋದಕ್ಕೊಂದು ತಟ್ಟೆ ಇದೆ. ಆದ್ರೆ 6 ಕ್ಯಾಬಿನೆಟ್ ಮಿನಿಸ್ಟರ್ಗಳ ವಿಕೆಟ್ ತಗೊಂಡೆ, ಕರಪ್ಟೆಡ್ ವ್ಯಕ್ತಿಗಳದು. ಮನೆಗೆ ಹೋದ್ರು ಅವರು ಸೀದಾ. ಇಂಥ ಕೆಲಸಗಳನ್ನ ನಾವು ಮಾಡಬೇಕು. ಸ್ವಾತಂತ್ರ್ಯದ ಅರ್ಥ ಸ್ವೇಚ್ಛಾಚಾರ ಅಂತ ಯಾರಾದ್ರೂ ಅನ್ಕೊಂಡಿದ್ರೆ ಆಗ ಜನರು ಅವರಿಗೆ ಬುದ್ಧಿ ಕಲಿಸೋ ಅವಶ್ಯಕತೆ ಇದೆ. ಅಣ್ಣ, ನಾನು ಜಯಂತಿ ನಟರಾಜನ್ ಅವರ ಹೇಳಿಕೆ ನೋಡಿದೆ. ಕಾಂಗ್ರೆಸ್ ಪಾರ್ಟಿಯ ವಕ್ತಾರರಾಗಿದ್ದಾರೆ. ಮತ್ತೆ ಕಾಂಗ್ರೆಸ್ ಪಾರ್ಟಿ ಮೀಡಿಯಾ ಉಸ್ತುವಾರಿ ಜನಾರ್ದನ್ ದ್ವಿವೇದಿ, ಪಿ ಚಿದಂಬರಂ ಇವರೆಲ್ಲರೂ ಬೇರೆ ಬೇರೆ ರೀತಿಯಿಂದ ಒಂದೇ ವಿಷಯ ಹೇಳ್ತಾ ಇದ್ದಾರೆ. ಏನಂದ್ರೆ, ಅಣ್ಣಾ ಹಜಾರೆ ಜನರ ಶಕ್ತಿ ಏನಿದೆಯೋ ಅದರ ಬಲದ ಮೇಲೆ ಸರ್ಕಾರನ ಬ್ಲ್ಯಾಕ್ಮೇಲ್ ಮಾಡೋ ಕೆಲಸ ಮಾಡ್ತಿದ್ದಾರೆ. ಒಂದು ವೇಳೆ ಸರ್ಕಾರ ಇದನ್ನ ಬ್ಲ್ಯಾಕ್ ಮೇಲ್ ಅಂತ ಹೇಳಿದ್ರೆ, ಜನರಿಗೆ ಹಕ್ಕಿದೆ, ತಮ್ಮ ಹಕ್ಕಿನ ಬಗ್ಗೆ ಸರ್ಕಾರಕ್ಕೆ ಹೇಳಿದ್ರೆ ಸರ್ಕಾರ ಅದನ್ನ ಬ್ಲ್ಯಾಕ್ ಮೇಲ್ ಅಂತಂದ್ರೆ ನಾವು ನಮ್ಮ ಜೀವನ ಪೂರ್ತಿ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಇರ್ತೀವಿ ದೇಶಕ್ಕೋಸ್ಕರ. ದೇಶದ ಒಳಿತಿಗಾಗಿ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಇರ್ತೀವಿ. ಒಂದ್ ವೇಳೆ ನೀವು ಕಾನೂನು ಮಾಡೋದಕ್ಕೆ ಇಷ್ಟಪಟ್ರೆ ನೀವ್ಯಾಕೆ ಚುನಾವಣೆಯಲ್ಲಿ ಸ್ಪರ್ಧಿಸಬಾರ್ದು? ಚುನಾವಣೆಯಲ್ಲಿ ಸ್ಪರ್ಧಿಸಿ, ಪಾರ್ಲಿಮೆಂಟಿಗೆ ಬನ್ನಿ, ಮತ್ತೆ ಅಲ್ಲಿ ಕುತ್ಕೊಂಡು ಕಾನೂನು ಮಾಡಿ. ಕೇಜ್ರಿವಾಲ್ ಚುನಾವಣೆ ಸ್ಪರ್ಧಿಸ್ಲಿ, ಕಿರಣ್ ಬೇಡಿ ಅವರು ಸ್ಪರ್ಧಿಸ್ಲಿ, ಅಣ್ಣಾ ಹಜಾರೆ ಅವರು ಸ್ಪರ್ಧಿಸ್ಲಿ. ನಾನು ಈ ಮಾತನ್ನ ಒಪ್ಕೋತೀನಿ. ಒಂದ್ ವೇಳೆ ನಾನು ನಾಳೆ ಎಲೆಕ್ಷನ್ನಲ್ಲಿ ನಿಂತ್ಕೊಂಡ್ರೆ ಆಗ ನನ್ನ ಡೆಪಾಸಿಟ್ ಕೂಡ ಜಪ್ತಿ ಆಗೋಗುತ್ತೆ. ಡೆಪಾಸಿಟ್ ಜಪ್ತಿ ಆಗೋಗುತ್ತೆ. ಇವತ್ತಿನ ಪರಿಸ್ಥಿತಿ ಆಗಿದೆ. ಅದಕ್ಕೋಸ್ಕರ ಈ ಮಾತನ್ನ ಒಪ್ಕೋತೀನಿ ಎಂದೆ. ಅವ್ರು ಹೇಳಿದ್ರಲ್ಲ, 10 ಕೋಟಿ ರೂಪಾಯಿ ನನ್ನ ಹತ್ರ ಖರ್ಚು ಮಾಡೋದಕ್ಕಿಲ್ಲ, ಯಾವುದೇ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಇಲ್ಲ. ಈ ಕಾರಣದಿಂದ ನಾನು ಚುನಾವಣೆಗೆ ಬರೋಕ್ಕಾಗಲ್ಲ. ನಾನಿದನ್ನು ಒಪ್ಕೋತೀನಿ. ಆದ್ರೆ ಒಂದು ಸತ್ಯ ಹೇಳ್ತೀನಿ, ಏನಂದ್ರೆ ಜನಶಕ್ತಿ ಒಂದ್ ವೇಳೆ ಒಗ್ಗೂಡಿದ್ರೆ ಆಗ ಜನಪ್ರತಿನಿಧಿ ಏನ್ ಮಾಡೋದಕ್ಕಾಗಲ್ವೋ ಅದನ್ನ ಜನರ ಕೈಲಿ ಮಾಡಕ್ ಸಾಧ್ಯ ಆಗುತ್ತೆ. ಯಾಕಂದ್ರೆ ಅವರು ಇವರ ಸೇವಕರು. ಅವರು ಹೇಳಿದ್ರು ಅನ್ಎಲೆಕ್ಟೆಡ್ ಡಿಕ್ಟೇಟರ್ ಆಗಿದ್ದಾರೆ ಅಂತ. ಎಂಥ ಸರ್ವಾಧಿಕಾರಿ ಅಂತಂದ್ರೆ, ಅವರು ಚುನಾವಣೆಯಲ್ಲಿ ಸ್ಪರ್ಧಿಸಕ್ಕಾಗಲ್ಲ, ಚುನಾವಣೆಯಲ್ಲಿ ಗೆಲ್ಲಕ್ಕಾಗಲ್ಲ, ಆದ್ರೆ ಅಣ್ಣಾ ಹಜಾರೆ ಸರ್ವಾಧಿಕಾರ ಮಾಡ್ತಿದ್ದಾರೆ ಅಂತ. ನಾನ್ ಸರ್ವಾಧಿಕಾರ ಮಾಡ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂದ್ರೆ, ನಾನು ಇದೇ ತರ ಸರ್ವಾಧಿಕಾರ ಮಾಡ್ತಾನೆ ಇರ್ತೀನಿ ಸಮಾಜಕ್ಕೋಸ್ಕರ, ದೇಶಕ್ಕೋಸ್ಕರ. ಯಾಕಂದ್ರೆ ನನ್ನ ಲೈಫ್, ನಾನು ನನ್ನ ಪೂರ್ತಿ ಲೈಫ್ನ ಈ ದೇಶಕ್ಕೋಸ್ಕರ ಅರ್ಪಣೆ ಮಾಡಿದ್ದೀನಿ, ಸಮಾಜಕ್ಕೋಸ್ಕರ ಅರ್ಪಣೆ ಮಾಡಿದ್ದೀನಿ. ಜೀವನದಲ್ಲಿ ಎಲ್ಲೂ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಟಿಲ್ಲ. ನನ್ನ ಮನೆಯಲ್ಲಿ 3 ಜನ ಸಹೋದರರಿದ್ದಾರೆ. ಆ ಸಹೋದರರ ಮಕ್ಕಳ ಹೆಸರೇನು ಅಂತನೂ ನನಗೆ ಗೊತ್ತಿಲ್ಲ. ಕೋಟ್ಯಾಂತರ ರೂಪಾಯಿ ಯೋಜನೆಗಳ ಜೊತೆ ಎಲ್ಲೂ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನನ್ನನ್ನು ಸರ್ವಾಧಿಕಾರಿ ಅಂತ ಹೇಳಿದ್ರೆ ನನ್ನ ದೇಶಕ್ಕೋಸ್ಕರ ನಾನು ಇದೇ ತರ ಮಾಡ್ತಾ ಇರ್ತೀನಿ.
ದೇಶಕ್ಕೋಸ್ಕರ ನಾನು ಸರ್ವಾಧಿಕಾರ ಮಾಡ್ತಾ ಇರ್ತೀನಿ. ಜನರನ್ನ ಸೇರಿಸಿ ಅದರಿಂದ ಸರ್ಕಾರದ ಮೇಲೆ ಒತ್ತಡ ತಂದು ಮತ್ತೆ ಸರ್ಕಾರದಿಂದ ಅಂಥ ನಿರ್ಧಾರಗಳನ್ನ ಮಾಡಿಸ್ತಾನೆ ಇರ್ತೀರ. ಮಾಡ್ಲೇಬೇಕಾಗತ್ತೆ. ಸ್ವಾತಂತ್ರ್ಯದ ಅರ್ಥ ಸ್ವೇಚ್ಛಾಚಾರ ಅಂತ ತಿಳ್ಕೊಂಡು ಯಾರಾದ್ರೂ ನಡ್ಕೊಂಡ್ರೆ ಆಗ ಜನಶಕ್ತಿ ಒತ್ತಡ ನಿರ್ಮಾಣ ಮಾಡೋದು ಇದೊಂದೇ ಪರ್ಯಾಯ ಆಗಿರುತ್ತೆ. ಅದರಿಂದಾನೇ ಇವತ್ತು ಏನು ಸ್ವಾತಂತ್ರ್ಯದ ಅರ್ಥ ಸ್ವೇಚ್ಛಾಚಾರ ಅಂತ ತಿಳ್ಕೊಂಡು ನಡ್ಕೋತಿದಾರೋ ಅದಕ್ಕೆ ಬ್ರೇಕ್ ಹಾಕೋದಿಕ್ಕೆ ದಾರಿ ಪರ್ಯಾಯ ಆಗಿದೆ ಜನಶಕ್ತಿಯ ಒತ್ತಡ. ಸಮಾನ ಮನಸ್ಕ ಜನರು ಒಗ್ಗೂಡಿ ಜನಶಕ್ತಿಯ ಒತ್ತಡ ನಿರ್ಮಾಣ ಮಾಡೋದು. ಇದರಿಂದ ಪ್ರಜಾಪ್ರಭುತ್ವ ಬಲವಾಗುತ್ತೆ, ಗಟ್ಟಿಮುಟ್ಟಾಗುತ್ತೆ, ನಿರ್ಭೀತ ಆಗುತ್ತೆ, ಮತ್ತೆ ಸಾಮಾನ್ಯ ಜನರಿಗೆ ನ್ಯಾಯ ಸಿಗುತ್ತೆ. ಹಾಗಂತ ನಾನು ಬಲವಾಗಿ ನಂಬ್ತೀನಿ. ಏನಿದೆ ಯಾವುದಕ್ಕೋಸ್ಕರ? ನನಗೇನು ಹೆಂಡತಿ ಮಕ್ಕಳಿಲ್ಲ, ನಾನು ನನಗೋಸ್ಕರ ಅಂತೂ ಕೇಳ್ತಾ ಇಲ್ಲ. ನನ್ನ ಲೈಫನ್ನೇ ಅರ್ಪಣೆ ಮಾಡಿದ್ದೀನಿ ಸಮಾಜಕ್ಕೋಸ್ಕರ, ದೇಶಕ್ಕೋಸ್ಕರ. ಹಾಗೆ ನಾನು ನಿರ್ಧಾರ ಮಾಡಿದ್ದೀನಿ ಏನಂದ್ರೆ ಮನಸ್ಸು ಕೊಟ್ಟಿದ್ದೀನಿ, ಪ್ರಾಣನೂ ಕೊಟ್ಬಿಡ್ತೀನಿ. ಹೇ ವತನ್ ತೇರೆ ಲಿಯೇ. ದೇಶಕ್ಕೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ನಾನು ನಿರ್ಧಾರ ಮಾಡಿದ್ದೀನಿ. ದೇಶಕ್ಕೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಅದಕ್ಕೋಸ್ಕರ ಲಾಠಿ ಏಟ್ ತಿನ್ನೋಕ್ಕೂ ತಯಾರಿದ್ದೀನಿ, ಗುಂಡೇಟ್ ತಿನ್ನೋಕ್ಕೂ ತಯಾರಿದ್ದೀನಿ, ಪ್ರಾಣ ಅರ್ಪಣೆ ಮಾಡೋಕ್ಕೂ ತಯಾರಿದ್ದೀನಿ. ಅಣ್ಣ ಇದನ್ನ ಹೇಳ್ತಾರೆ, ಏನು ಜನತೆ ನಿಮ್ಮ ಜೊತೆ ಇದ್ದಾರೋ ಅವರು ಟ್ವಿಟರ್ ಜನರೇಷನ್, ಅವರು ಫೇಸ್ಬುಕ್ನ ಜನರೇಷನ್ ಆಗಿದೆ. ನೆಟ್ಟಿಂದ ಯಾರು ಓದ್ತಾರೋ ಇದು ಆ ಜನರೇಷನ್ ಆಗಿದೆ. ಯಾರು ಸಾಮಾನ್ಯ ಮನುಷ್ಯ ದೇಶದ ಹಳ್ಳಿನಲ್ಲಿದ್ದಾನೋ ಅವನು ಈ ಆಂದೋಲನದ ಜೊತೆಗಿಲ್ಲ ಅಂತ. ನಾನು ಇತ್ತೀಚೆಗಷ್ಟೇ 3 ಲಕ್ಷ ಕಾಲೇಜ್ ಸ್ಟೂಡೆಂಟ್ಸ್ ಜೊತೆ ಸಂಪರ್ಕ ಮಾಡಿದ್ದೀನಿ. ಅವ್ರನ್ನ ಎಬ್ಬಿಸ್ತಾ ಇದ್ದೀನಿ, ಯುವಕರನ್ನ ಎಬ್ಬಿಸ್ತಾ ಇದ್ದೀನಿ. ನನ್ನ ಆಶಯ ಸ್ಥಾನ ಯುವಕರಾಗಿದ್ದಾರೆ. ನಾನು ಯಾವಾಗಲೂ ಈ ಮಾತನ್ನ ಹೇಳ್ತಾ ಇರ್ತೀನಿ, ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಅವರ ಬಲಿದಾನವನ್ನ ಯುವಕರು ನೆನಪಲ್ಲಿಟ್ಕೋಬೇಕು ಅಂತ. ತಮ್ಮೆಲ್ಲರ ಹೃದಯದ ಜೊತೆ ಅವ್ರನ್ನ ಜೋಡಿಸ್ಕೋಬೇಕು. ಪಾಪ ಗಲ್ಲಿಗೇರ್ತಾ ಇದ್ರು, ಗಲ್ಲಿನ ಕುಣಿಕೆಯನ್ನ ನೋಡ್ತಾ ಇದ್ರು, 2 ನಿಮಿಷದಲ್ಲಿ ಗಲ್ಲಿಗೇರೋರಿದ್ರು. ಹಾಗೆಲ್ಲ ಆಗ್ತಿದ್ರು ಕೂಡ ಘೋಷಣೆಯನ್ನ ಕೂಗ್ತಾ ಇದ್ರು, ಇನ್ಕಲಾಬ್ ಜಿಂದಾಬಾದ್, ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ. ಬ್ರಿಟಿಷರಿಗೆ ಇವ್ರು ಏನ್ ಹೇಳ್ತಿದ್ರು ಗೊತ್ತಾ? ಈ ಜನ್ಮದಲ್ಲಿ ಏನು, ಮುಂದಿನ ಜನ್ಮದಲ್ಲೂ ಗಲ್ಲಿಗೇರಿಸಿ ನಾವು ತಯಾರಿದ್ದೀವಿ ಅಂತ. ಯಾತಕ್ಕೋಸ್ಕರ? ನಮ್ಮ ಸ್ವಾತಂತ್ರ್ಯಕ್ಕಾಗಿ. ಲತಾಜಿಯವ್ರು ಹಾಡು ಹಾಡಿದಾರಲ್ವಾ, ए मेरे वतन के लोगों, जरा आंख में भर लो पानी, जो शहीद हुए उनकी जरा याद करो कुर्बानी. वो कुर्बानी की याद. ಆ ಬಲಿದಾನದ ನೆನಪನ್ನ ನಮ್ಮ ಹೃದಯದಲ್ಲಿ ಜೋಡಿಸಿ ಇಟ್ಕೋಬೇಕು. ನಾನ್ ಜೋಡಿಸಿ ಇಟ್ಕೊಂಡಿದ್ದೀನಿ. ನನಗೆ ಚೆನ್ನಾಗಿ ಕಾಣ್ತಾ ಇದೆ, ಇವತ್ತು ಬಂದಿರೋ ಇಲ್ಲಿ ಯುವಕರು ಯಾರು ಮುಂದೆ ಬರ್ತಾ ಇದ್ದಾರೋ ಅವರು ಸ್ವಾತಂತ್ರ್ಯದ 2ನೇ ಹೋರಾಟಕ್ಕಾಗಿ ಬರ್ತಾ ಇದ್ದಾರೆ. ಇದು ನನ್ನ ಆಶಯ ಸ್ಥಾನ ಆಗಿದೆ. ಆಂದೋಲನದಲ್ಲಿ ಇದೇ ತರ ವಾತಾವರಣ ನಾನು ಯಾವಾಗ ನೋಡ್ತೀನೋ ಆಗ 74 ವರ್ಷದ ವಯಸ್ಸಿನಲ್ಲೂ ಕೂಡ ಇನ್ನೂ 2 ಹೆಜ್ಜೆ ಮುಂದೆ ಇಡೋದಕ್ಕೆ ಶಕ್ತಿ ಸಿಗುತ್ತೆ ನನಗೆ ಈ ಎಲ್ಲ ಯುವಕರಿಂದ. ನಿಜ ಅಣ್ಣ, ಯಾರು ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಇದ್ದಾರೋ ದಿಗ್ವಿಜಯ್ ಸಿಂಗ್ ಅವರ ಹೇಳಿಕೆಯನ್ನ ನಾನು ಪತ್ರಿಕೆಯಲ್ಲಿ ನೋಡಿದೆ. ಅವರು ಹೇಳ್ತಾರೆ, ಈಗ ಅಣ್ಣ ಅವ್ರಿಗೆ 74 ವರ್ಷ ಆಗಿದೆ, ನೀವೀಗ ಉಪವಾಸ ಮಾಡಬಾರ್ದು, ಅರವಿಂದ್ ಜಿ ಅವರಂತ ಯಂಗ್ಸ್ಟರ್ಗಳು ಉಪವಾಸ ಮಾಡಬೇಕು ಅಂತಾರೆ. ಸರಿ, ನಾನು ಯೋಚಿಸ್ತೀನಿ. ಪಬ್ಲಿಕ್ನಲ್ಲಿ ಯಾರಾದ್ರೂ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತಾರಾ? ಹಾ ಅಣ್ಣಾಜಿ, ನಾನ್ ಕೇಳಕ್ ಬಯಸ್ತೀನಿ ಏನಂದ್ರೆ, ನೀವು ಜಂತರ್ ಮಂತರ್ನಲ್ಲಿ ಹೇಳ್ತಿದ್ರಿ ಏನಂದ್ರೆ ನಾವು ಕಪ್ಪು ಬ್ರಿಟಿಷರ್ನ ಓಡಿಸ್ಬೇಕು ಅಂತ. ಅಂದ್ರೆ ಈ ಕಪ್ಪು ಬ್ರಿಟಿಷರು ಯಾವ ದೇಶದವರು? ಓಡ್ಸೋದಲ್ಲ. ಇಲ್ಲ, ನೀವು ಮತ್ತೆ ಹೇಳಿದ್ರಿ. ಇನ್ನೊಂದು ವಿಷಯ ಏನಂದ್ರೆ, ಇವತ್ತಿನ ಸರ್ಕಾರ ಏನಿದೆಯೋ ಅದನ್ನ ಬದಲಾಯಿಸೋದ್ರಿಂದಾನು ಏನೂ ಆಗಲ್ಲ. ಇರೋ ಈ ಸರ್ಕಾರದ ಮೇಲೆ ಒತ್ತಡ ತಂದು ಒಳ್ಳೆ ಕೆಲ್ಸಗಳನ್ನ ನಾವು ಹೇಗ್ ಮಾಡಿಸ್ಕೊಳ್ಳೋದು ಅಂತ. ಒಂದ್ ವೇಳೆ ಈ ಸರ್ಕಾರ ಬದಲಾಯಿತು ಅಂದ್ರೆ ಮುಂದೆ ಬರೋರು ಯಾರಿದ್ದಾರೆ? ಇವ್ರು ಗ್ರಾಜುಯೇಷನ್ ಮಾಡಿದ್ರೆ ಅವರು ಡಾಕ್ಟರೇಟೇ ಮಾಡಿರ್ತಾರೆ ಕರಪ್ಷನ್ ನಲ್ಲಿ. ಬದಲಾಯಿಸೋದ್ರಿಂದ ಏನೂ ಆಗಲ್ಲ. ಇರೋ ವ್ಯಕ್ತಿಗಳ ಕಡೆಯಿಂದಾನೇ ಕೆಲಸ ಮಾಡಿಸ್ಕೋಬೇಕು. ನಮ್ಮ ದೇಶದ ಜನತೆ ಕೇಳಿ, ಒಬ್ಬ ಬಿಳಿಯ ಬ್ರಿಟಿಷ್ ವ್ಯಕ್ತಿ ಪರಕೀಯ ಬಂದಿದ್ದ, ಅವನನ್ನ ಓಡಿಸಿದ್ವಿ. ಇವ್ರು ನಮ್ ದೇಶದವರೇ ಅಲ್ವಾ, ಎಲ್ಲಿ ಓಡ್ಸಕ್ಕಾಗತ್ತೆ ಇವ್ರನ್ನ? ಇವ್ರು ನಮ್ಮವರೇ ಅಲ್ವಾ? ಅಣ್ಣಾಜಿ, 1968 ಅಲ್ಲಿ ಕಾಂಗ್ರೆಸ್ ಈ ಲೋಕಪಾಲ್ ಬಿಲ್ನ ತಂದಿತ್ತು. 14 ಸರ್ಕಾರ ಹೋಗಾಯ್ತು, 12 ಪ್ರಧಾನಮಂತ್ರಿಗಳು ಹೊರಟೋದ್ರು. ಆದ್ರೆ ಈ ಲೋಕಪಾಲ್ ಬಿಲ್ ಹೀಗೆ ಉಳ್ಕೊಳ್ತು. ಇವತ್ ಕಾಂಗ್ರೆಸ್ ಇದನ್ನ ತಂದಿದೆ ಮತ್ತೆ ಪಾಸ್ ಮಾಡಕ್ ಬಯಸ್ತಿದೆ. ನೀವು ಇದಕ್ಕೆ ಅಡ್ಡಿ ಉಂಟು ಮಾಡ್ತಿದ್ದೀರಾ, ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀರಾ ಸರ್ಕಾರಕ್ಕೆ. ಮತ್ತೆ ಇದರಿಂದ ದೇಶಕ್ಕೆ ಕೆಟ್ಟ ಹೆಸರು ಬರ್ತಿದೆ. ಕಾಂಗ್ರೆಸ್ ಏನ್ ಮಾಡಕ್ ಹೊರಟಿದ್ಯೋ, ಈ ದೇಶದ ಸರ್ಕಾರ ಏನ್ ಮಾಡಕ್ ಹೊರಟಿದ್ಯೋ, ಪ್ಲೀಸ್ ನೀವ್ ಅದನ್ನ ಮಾಡಕ್ ಬಿಡಿ. ಇಲ್ದಿದ್ರೆ ಆಂದೋಲನ ನಿಮ್ ವಿರುದ್ಧನೂ ಆಗ್ಬೋದು. ಆಂದೋಲನ ಮಾಡೋದು ತಪ್ಪೇನಲ್ವಲ್ಲ, ಮಾಡಬೇಕಾಗತ್ತೆ.
ಆಂದೋಲನ ಮಾಡೋದು ಬೇಡ ಅಂತ ಯಾರು ಹೇಳಿದ್ರು? ಮತ್ತೆ ಅದಕ್ಕೆ ಯಾರು ಯಾವ ಅಡ್ಡಿನೂ ಮಾಡ್ತಿಲ್ಲ. ಕಾಂಗ್ರೆಸ್ ಆಗಿರ್ಲಿ, ಬಿಜೆಪಿ ಆಗಿರ್ಲಿ, ಶಿವಸೇನೆ ಆಗಿರ್ಲಿ, ಯಾರೇ ಆಗಿರ್ಲಿ, ಅವರೆಲ್ಲ ನಮ್ಮ ದೇಶದವರು. ಇಂಡಿವಿಜುವಲ್ ಆಗಿ ನಮಗೆ ವಾದ ಏನಿದೆ? ನಮಗೆ ವೈಯಕ್ತಿಕವಾಗಿ ಜಗಳ ಏನಿದೆ? ಯಾವ ಜಗಳನೂ ಇಲ್ಲ. ಅದನ್ನ ನಾವು ಮಾಡಕ್ ಬಿಡಿ. ಬಯಸೋದೇನಂದ್ರೆ- ಒಂದ್ ವೇಳೆ ಯಾವ್ದೇ ರೀತಿ ಕೊರತೆ ಉಂಟಾದ್ರೆ ಮುಂದಿನ ಗವರ್ನಮೆಂಟ್ ಬರುತ್ತೆ, ಅದ್ರ ಒಳಗೆ ಆಡ್ ಅವ್ರು ಮಾಡ್ಬಿಡಿ. ಏನ್ ಹೇಳ್ತಾ ಇದಾರೆ ಅಂದ್ರೆ ಕಾನೂನು ಮಾಡೋದಿಕ್ ಬಿಡಿ, ಒಂದ್ ವೇಳೆ ಏನಾದ್ರೂ ಕೊರತೆ ಇದ್ರೆ ಅದನ್ನ ಆಮೇಲೆ ಸರಿಪಡಿಸ್ಕೊಳ್ಳಿ ಅಂತ. ಇಲ್ಲ, ನೀವು ಸ್ಟಡಿ ಮಾಡಬೇಕಾಗತ್ತೆ. ಈ ಕಾನೂನು ಮಾಡೋದಕ್ಕಾಗಿ ಏನು ಡ್ರಾಫ್ಟ್ ಮಾಡಿದಾರೋ ಸರ್ಕಾರದವರು, ಅದೆಷ್ಟು ವೀಕ್ ಆಗಿದೆ ಅಂದ್ರೆ ಇದರಿಂದ ಕರಪ್ಷನ್ಗೆ ಬ್ರೇಕ್ ಹಾಕೋಕ್ಕಾಗಲ್ಲ. ನಾವೆಲ್ಲರೂ ಬಯಸೋದೇನು ಅಂದ್ರೆ ಏನ್ ಡ್ರಾಫ್ಟ್ ಆಗಿದೆಯೋ ಅದ್ರ ಮೇಲೆ ಇವಾಗ ಚರ್ಚೆ ನಡೀತಾ ಇದೆ. ಜಾಯಿಂಟ್ ಕಮಿಟಿ ಮಾಡ್ತು ಸರ್ಕಾರ. ಈಗ ಜಾಯಿಂಟ್ ಕಮಿಟಿ ಮಾಡಿದ್ಮೇಲೆ ಇವಾಗ 3 ತಿಂಗಳಿಂದ ನಮ್ಮ ಮೀಟಿಂಗ್ ಕೂಡ ನಡೀತಾ ಇತ್ತು. ಆಮೇಲೆ ಇದಕ್ಕಿದ್ದಾಗ ಹೇಳ್ಬಿಟ್ರು ಇಲ್ಲ ಇಲ್ಲ ಇದಾಗಲ್ಲ ಅಂತ. ಅಲ್ಲ, ಈ ಜಾಯಿಂಟ್ ಕಮಿಟಿ ಮಾಡಿದಾದ್ರೂ ಯಾಕೆ? ಸುಮ್ಮನೆ ಮಾಡೋದಕ್ಕೆ ಕೆಲಸ ಇಲ್ಲದೆ ನಿಮ್ಮ ಸಮಯನೂ ಹಾಳಾಯ್ತು, ನಮ್ಮ ಸಮಯನೂ ಹಾಳಾಯ್ತು. ಮೊದಲೇ ಹೇಳ್ಬೇಕಿತ್ತಲ್ಲ ನಾವು ಮಾಡಲ್ಲ ಅಂತ. ಈ ರೀತಿ ಮಾಡಿದ್ ನಿಜವಾಗ್ಲೂ ಸರಿಯಲ್ಲ. ಅಣ್ಣ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಮಾಯಾವತಿ ಅವರು ಹೇಳ್ತಾರೆ, ನೀವಂತೂ ತಪ್ಪಾದ ಸರ್ಕಾರದ ಮೇಲೆ ವಿಶ್ವಾಸ ಇಡ್ತಿದ್ದೀರಾ, ನೀವು ಇವರ ಜೊತೆ ಮಾತನಾಡಬಾರ್ದು, ನೀವಂತೂ ಈ ಲೋಕ್ಪಾಲ್ ಬಿಲ್ನ ವಿಷಯ ತಗೊಂಡು ಜನರ ಮಧ್ಯೆ ಹೋಗ್ಬೇಕು ಪಾರ್ಲಿಮೆಂಟ್ ಎಲೆಕ್ಷನ್ಗೋಸ್ಕರ ಅಂತ. ಸರಿ, ಇದಕ್ಕೋಸ್ಕರ ನಾವು ನಿಮ್ಮ ಸಲಹೆಯನ್ನ ಸ್ವೀಕರಿಸ್ತೀವಿ. ಯಾರು 5 ಪ್ರತಿನಿಧಿಗಳು ಸರ್ಕಾರದ ಕಡೆಯಿಂದ ಇದ್ದಾರೋ ಅವರು ಕನಿಷ್ಠ ಪಕ್ಷ 20 ಲಕ್ಷ ವೋಟರ್ಸ್ ಬರ್ತಾರೆ ಅವರ ಒಂದೊಂದು ಕ್ಷೇತ್ರಗಳಲ್ಲಿ. ಕನಿಷ್ಠ ಪಕ್ಷ 10-5 ಲಕ್ಷ ವೋಟರ್ಸ್ ಇದ್ದಾರೆ. ಮತ್ತೆ ಸಿವಿಲ್ ಸೊಸೈಟಿ ವ್ಯಕ್ತಿಗಳು ಕೇವಲ ಯಾರು ಗ್ರಾಮ ಪಂಚಾಯತಿ ಚುನಾವಣೆನೂ ಗೆಲ್ಲಕ್ಕಾಗೋದಿಲ್ವೋ, ಬಹುಶಃ 5 ಜನನೂ ಸ್ಪರ್ಧಿಸಿರಲ್ಲ, ಅವರಿಗೆ ಸವಾಲ್ ಹಾಕ್ತಿದ್ದಾರೆ. ಯಾರು ಚುನಾವಣೆಯಲ್ಲಿ ಗೆದ್ದು ಬಂದಿದ್ದಾರೋ 20 ಲಕ್ಷ ಒಂದೊಂದು ಕ್ಷೇತ್ರದಲ್ಲಿ ಬರುತ್ತಲ್ಲ. ನೋಡಿ, ಕೊರತೆ ಅನ್ನೋದು ಇಲ್ಲೇ ಇರೋದು. ಎಲ್ಲಿ ಅಂದ್ರೆ ಯಾರನ್ನ ನಾವು ಆರಿಸಿ ಕಳ್ಸಿದೀವೋ ಅವರು ನಮ್ಮ ಸೇವಕರು. ನಾವು ಯಾತಕ್ಕೋಸ್ಕರ ಅವ್ರನ್ನ ಆರಿಸಿ ಕಳ್ಸಿರೋದು ಹೇಳಿ? ನಮ್ಮ ದುಡ್ಡನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ಲಿ, ಮತ್ತೆ ಒಳ್ಳೊಳ್ಳೆ ಕಾನೂನು ಮಾಡ್ಲಿ ಅಂತ. ಅದಕ್ಕೋಸ್ಕರನೇ ಜನರು ಆಯ್ಕೆ ಮಾಡಿ ಕಳ್ಸಿರೋದವ್ರನ್ನ. ಜನರು ಈ ಕಾನೂನು ಮಾಡಿ ಅಂತ ಹೇಳಿದಾಗ ಅವರು ಮಾಡ್ಲಿಲ್ಲ ಅಂದ್ರೆ ಆಗ ಎರಡನೇ ದಾರಿ ಯಾವ್ದಿರೋದು? ಇದೇ ಇದಕ್ಕೋಸ್ಕರ ದಾರಿ. ನೀವು ನಿಮ್ದೇ ಒಂದು ಪಾರ್ಟಿನ ಕಟ್ಟಿ ಆಮೇಲೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಆಮೇಲೆ ಬಂದು ಜನರ ಪ್ರತಿನಿಧಿಯಾಗಿ ಕೆಲಸ ಮಾಡಿ. ಆಗ ಸರಿ. ಚೆನ್ನಾಗಿರುತ್ತೆ. ನೋಡಿ. ಸಿವಿಲ್ ಸೊಸೈಟಿ ಅರ್ಥ ಏನು? ಸಿವಿಲ್ ನಲ್ಲಂತೂ ಎಲ್ರು ಬಂದ್ಬಿಡ್ತಾರೆ. ಕೇವಲ 5 ಜನ ಮಾತ್ರನಾ? ಕೇವಲ 2 ವಕೀಲರ ಇರೋದು? ಪ್ರಶಾಂತ್ ಭೂಷಣ್, ಶಶಿ ಭೂಷಣ್, ಒಬ್ರಿಗಿಂತ ಒಬ್ರು ಸಾಕಷ್ಟು ಅವ್ರು ವಕೀಲರಿದ್ದಾರೆ. ಹೇಳ್ತಾ ಇದ್ದಾರೆ, ನೀವು ಕೂಡ ಒಂದು ಪೊಲಿಟಿಕಲ್ ಪಾರ್ಟಿನ ಯಾಕೆ ಮಾಡಬಾರ್ದು, ಮತ್ತೆ ಆ ಪಾರ್ಟಿಯಿಂದ ಚುನಾವಣೆಯಲ್ಲಿ ಸ್ಪರ್ಧಿಸಿ ಆ ಪಾರ್ಟಿ ತನ್ನ ಸರ್ಕಾರ ಮಾಡ್ಲಿ, ಆಮೇಲೆ ನೀವು ಹೇಗ್ ಬೇಕಾದ್ರೂ ಕಾನೂನು ಮಾಡಿ. ಧನ್ಯವಾದಗಳು. ನಾನು ಆಗ್ಲೇ ಹೇಳ್ದೆ, ನಾನು ದೇವಸ್ಥಾನದಲ್ಲಿ ಇರ್ತೀನಿ, 8 ಫೀಟ್ ಬೈ 10 ಫೀಟ್ ರೂಮ್ ಇದೆ ಅಂತ. ಇಂಥ ಪರಿಸ್ಥಿತಿಲಿ ಒಂದು ಪಾರ್ಟಿ ಮಾಡೋದು ನನ್ನಂತವನ ಕೈಲಿ ಅಸಾಧ್ಯ. ಆದ್ರೆ ಯಾರು ಸ್ವಾತಂತ್ರ್ಯದ ಅರ್ಥ ಸ್ವೇಚ್ಛಾಚಾರ ಅಂತ ತಿಳ್ಕೊಂಡು ನಡ್ಕೊಳ್ಳೋ ವ್ಯಕ್ತಿಗಳಿದ್ದಾರೋ ಅವ್ರ ಮೇಲೆ ಒಂದು ಪ್ರೆಷರ್ ಗ್ರೂಪ್ ಜನರಿಂದ, ಅದಕ್ಕೆ ಶಕ್ತಿ ಜಾಸ್ತಿ ಇದೆ. ನೋಡಿ, ಈ ಗ್ರೂಪ್ ಏನಾಗುತ್ತೋ ಪ್ರೆಷರ್ ಗ್ರೂಪ್, ಅದಕ್ಕೆ ಶಕ್ತಿ ಜಾಸ್ತಿ ಇದೆ. ಅದಕ್ಕೋಸ್ಕರ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ನಾನಿವಾಗ ಪ್ರಯತ್ನ ಮಾಡ್ತಿರೋದು ಈ ತರ ಯುವಕರು ಏನಿದ್ದಾರೆ, ಚಾರಿತ್ರ್ಯವಂತ ಯುವಕರು ಏನಿದ್ದಾರೆ ಅಂಥವ್ರಿಗೆ ನಾನು ಹೇಳೋದೇನು ಅಂತಂದ್ರೆ ಅವ್ರು ಎಲೆಕ್ಷನ್ಗೆ ನಿಲ್ಲಬೇಕು ಅಂತ. ಮೊದಲು ಚಾರಿತ್ರ್ಯವನ್ನ ನಿರ್ಮಾಣ ಮಾಡಿ. ನಿಮ್ಮ ಶುದ್ಧ ಆಚಾರ, ಶುದ್ಧ ವಿಚಾರ, ನಿಷ್ಕಳಂಕ ಜೀವನ, ತ್ಯಾಗ, ಅವಮಾನನ ಸಹಿಸ್ಕೊಳ್ಳೋ ಶಕ್ತಿ ಇಟ್ಕೊಳ್ಳಿ. ಮತ್ತೆ ಸಮಾಜಕ್ಕೋಸ್ಕರ ಉರಿತಾ ಇರಿ ದೀಪದ ಹಾಗೆ. ಆಮೇಲೆ ನಿಂತ್ಕೊಳ್ಳಿ. ನೀವ್ ಯಾವಾಗ ನಿಲ್ತಿರೋ ಆಗ ನಾನು ನಿಮ್ ಪ್ರಚಾರಕ್ಕೋಸ್ಕರ ಬರ್ತೀನಿ. ಯಾವುದೇ ಪಕ್ಷ ಪಾರ್ಟಿ ಮಾಡಲ್ಲ, ಕೇವಲ ಎಲೆಕ್ಷನ್ಗೋಸ್ಕರ. ಚಾರಿತ್ರ್ಯವಂತ ವ್ಯಕ್ತಿಗಳು ಹೋಗೋದು ಅವಶ್ಯಕತೆ ಇದೆ. ಪಾರ್ಲಿಮೆಂಟ್ನಲ್ಲೂ ಕೂಡ ಚಾರಿತ್ರ್ಯವಂತ ವ್ಯಕ್ತಿಗಳು. ನನ್ನ ಪ್ರಶ್ನೆ ಏನಂದ್ರೆ, ನಿಮ್ಗೆ ಪಾಲಿಟಿಕ್ಸ್ನಲ್ಲಿ ಬರೋಕ್ ಅವಕಾಶ ಸಿಕ್ಕರೆ ನೀವು ಅದನ್ನ ಸ್ವೀಕರಿಸ್ತೀರಾ ಅಥವಾ ತಿರಸ್ಕರಿಸ್ತೀರಾ? ನಿಮ್ಮನ್ನ ಯಾರಾದ್ರೂ ಪ್ರಧಾನಮಂತ್ರಿ ಮಾಡ್ತಾರೆ ಅಂತ ಅನ್ಕೊಳ್ಳಿ, ನೀವ್ ಆಗ್ತೀರಾ? ಲೋಕ್ಪಾಲ್ ಆಗ್ತಾರೆ. ಈ ಕೆಸರಲ್ಲಿ ಕಲ್ಲು ಹಾಕಿ ನನ್ನ ಮೈ ಮೇಲೆ ಕೆಸರು ಹಾರಿಸ್ಕೊಳ್ಳೋದು ನನಗ್ ಸರಿ ಅಂತ ಅನ್ಸಲ್ಲ. ಮತ್ತೆ ಈ ತರ ಸಾಕಷ್ಟು ಪ್ರಯತ್ನಗಳಾಗಿದ್ದಾವೆ. MLA ಆಗೋದಕ್ಕೆ, MP ಆಗೋದಕ್ಕೆ ಸಾಕಷ್ಟು ಪ್ರಯತ್ನಗಳಾಗಿದ್ದಾವೆ. ನಾನ್ ನಿರಾಕರಿಸ್ಬಿಟ್ಟೆ, ಯಾಕಂದ್ರೆ ಕೆಸರು ಹಾರಿಸ್ಕೊಳಕ್ ನಂಗೆ ಇಷ್ಟ ಇಲ್ಲ. ಈ ಸಾಕಷ್ಟು ಪ್ರಶ್ನೆಗಳು ಏನು ಎದ್ದಿದಾವೋ, ನಾವು ಇದನ್ನ ಹೇಳಕ್ ಬಯಸ್ತಿದ್ದೀವ. ಏನಂದ್ರೆ ಪ್ರಜಾಪ್ರಭುತ್ವದ ಅರ್ಥ ಏನಂದ್ರೆ, ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದ್ ವೇಳೆ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತೋಕೆ ಇಷ್ಟಪಟ್ರೆ ಆಗ ಅವನು ಚುನಾಯಿತನಾಗಿ ಬರೋ ಅವಶ್ಯಕತೆ ಇದೆಯಾ? ಇದು ಈ ಭ್ರಷ್ಟ ವ್ಯಕ್ತಿಗಳು ಇದು ಇಂಥ ತಪ್ಪಾದ ಡಿಬೇಟ್ ಶುರು ಮಾಡಿಬಿಟ್ರು.
ಅರೆ ನೀವೊಂದ್ ವೇಳೆ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಬೇಕು ಅಂತಂದ್ರೆ ಮೊದಲು ಚುನಾಯಿತರಾಗಿ ಬನ್ನಿ ಅಂತ. ನಮ್ಮ ಟ್ಯಾಕ್ಸ್, ನಾನ್ ಟ್ಯಾಕ್ಸ್ ಕಟ್ತೀನಿ, ಇವ್ರು ಟ್ಯಾಕ್ಸ್ ಕಟ್ತಾರೆ, ಅವ್ರು ನಮ್ಮ ಟ್ಯಾಕ್ಸ್ ಅನ್ನ ಕಳ್ತನ ಮಾಡ್ತಿದ್ದಾರೆ. ಮತ್ ಹೇಳ್ತಿದ್ದಾರೆ ಏನಂದ್ರೆ ನಮ್ ವಿರುದ್ಧ ಧ್ವನಿ ಎತ್ತಬೇಕು ಅಂದ್ರೆ ಮೊದಲು ಚುನಾಯಿತನಾಗಿ ಬಾ ಅಂತ. ಇದೇನಿದು? ಮತ್ತೆ ಒಂದ್ ವೇಳೆ ನಾವು ಧ್ವನಿ ಎತ್ತಕ್ ಬಯಸಿದ್ರೆ ಅಷ್ಟೇ ಮಾಡ್ಬೇಕು, ನಮಗ್ ಚುನಾವಣೆಗೆ ಹೋಗ್ಬೇಕಾಗಿಲ್ಲ. ನಾವೊಬ್ಬ ಸಾಮಾನ್ಯ ಮನುಷ್ಯನ ತರ ಜೀವನ ಮಾಡೋಕ್ ಇಷ್ಟಪಡ್ತೀನಿ. ಏನ್ ತಪ್ಪು ಮಾಡ್ತಾ ಇದ್ದೀನಿ ಹೇಳಿ? ಒಂದ್ ವೇಳೆ ನಾನು ಮಿನಿಸ್ಟರ್ ಆಗಿದ್ದಿದ್ರೆ ಆಗ ರೈಟ್ ಟು ಇನ್ಫಾರ್ಮೇಶನ್ ಅಂತ ಕಾನೂನ ನಾನು ಮಾಡೋಕ್ಕಾಗ್ತಾ ಇರಲಿಲ್ಲ. ಇವತ್ತು ನಾನು ಹೊರಗಿರೋ ಕಾರಣದಿಂದ 10 ವರ್ಷ ಹೋರಾಡ್ತಾ ಬಂದಿದ್ದೀನಿ ರೈಟ್ ಟು ಇನ್ಫಾರ್ಮೇಶನ್ಗೆ. ಕೊನೆಗೆ ಯೋಚನೆ ಮಾಡಿದೆ ಮಾಡು ಇಲ್ಲವೇ ಮಡಿ ಅಂತ. ಆಗ ಸರ್ಕಾರಕ್ಕೆ, ರಾಷ್ಟ್ರಪತಿಗೆ ಸೈನ್ ಮಾಡಬೇಕಾಗಿ ಬಂತು. ಈ ಕಾನೂನು ಜಾರಿ ಆಯ್ತು. ನೋಡಿ, ಒಳಗಿದ್ದಲ್ಲ ಹೊರಗಿದ್ದು ನಾವಿಂತ ಕೆಲಸ ಮಾಡ್ತೀವಿ. ಅಣ್ಣ ಯಾರು ಕಾಂಗ್ರೆಸ್ ಪಾರ್ಟಿ ಮೀಡಿಯಾ ಇನ್ಚಾರ್ಜ್ ಇದಾರೋ ಜನಾರ್ದನ್ ದ್ವಿವೇದಿ ಅವರದೊಂದು ಹೇಳಿಕೆ ಇದೆ. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಪ್ರಜಾಪ್ರಭುತ್ವ ನಡೆಸೋದಕ್ಕೆ ಒಂದು ರೀತಿ ಇದೆ, ಮತ್ತೆ ಅದರಲ್ಲಿ ಜನರ ಮನಸ್ಸನ್ನ ತಿಳ್ಕೊಳ್ಳೋದಕ್ಕೆ ಒಂದು ಸಾಂವಿಧಾನಿಕ ಪ್ರಕ್ರಿಯೆ ಇದೆ. ಅದರ ಪ್ರತಿನಿಧಿತ್ವ ಸಂಸದರು ಮಾಡ್ತಾರೆ, ವಿಧಾನಸಭೆಗಳು ಮಾಡುತ್ತೆ. ಕಾನೂನು ಮಾಡುವ ವಿಷಯದಲ್ಲಿ ಸಂಸದರು ಮತ್ತೆ ವಿಧಾನಸಭೆಗಳ ಸರ್ವೋಚ್ಚತೆ ಮೇಲೆ ಚರ್ಚೆ ಮಾಡಬಾರ್ದು ಅಂತ. ಇದೊಂಥರ ಪ್ರಜಾಪ್ರಭುತ್ವದ ಕತ್ತು ಹಿಸ್ಕೋ ಕೆಲಸ ಆಗ್ಬಿಡುತ್ತೆ. ಕಾನ್ಸ್ಟಿಟ್ಯೂಷನ್ ನ ಒಪ್ಕೊಳ್ಳೋ ಅಂತ ವಿಷಯ ಇರಬೇಕು. ಹಾಗೆ ಇನ್ನೊಂದು ವಿಷಯ ಏನಂದ್ರೆ, ನೀವು ಪ್ರಜಾಪ್ರಭುತ್ವ ಅಂತ ಏನ್ ಒಪ್ಕೋತೀರಾ, ನಿಮ್ಮ ಪಾರ್ಲಿಮೆಂಟ್ಲಿ ಡೆಮೋಕ್ರಸಿ ಅಂತ ಏನ್ ಒಪ್ಕೋತೀರಾ, ಅದು ಪಾರ್ಲಿಮೆಂಟ್ನಲ್ಲಿ ಇವತ್ತಿನವರೆಗೂ 62 ವರ್ಷದಲ್ಲಿ ಇದಾಗಿರ್ಲಿಲ್ಲ. ಡೆಲ್ಲಿಯ ಪಾರ್ಲಿಮೆಂಟ್ ಏನಿದೆ ಅದೇ ತರ ಸ್ಟೇಟ್ನ ಪಾರ್ಲಿಮೆಂಟ್ ಏನಿದೆ. ಸ್ಟೇಟ್ ಮತ್ತೆ ಡೆಲ್ಲಿ ಪಾರ್ಲಿಮೆಂಟ್ಗಿಂತ ದೊಡ್ಡದಾಗಿರೋದು ವಿಲೇಜ್ ಪಾರ್ಲಿಮೆಂಟ್. ಗ್ರಾಮ ಸಂಸತ್ ಇವೆರಡಕ್ಕಿಂತ ದೊಡ್ಡದು. ಯಾಕಂದ್ರೆ ಗ್ರಾಮ ಸಂಸತ್ತನ್ನ ಯಾರೂ ತಯಾರು ಮಾಡಿಲ್ಲ, ಸಂವಿಧಾನ ಮಾಡಿಬಿಟ್ಟಿದೆ. ಮತ್ತೆ ಈ ಗ್ರಾಮ ಸಂಸತ್ತೇ ಈ 2 ಸಂಸತ್ತನ್ನ ಮಾಡಿರೋದು. MLA MPನ ಇವರೇ ಚುನಾಯಿತರಾಗಿ ಮಾಡಿ ಕಳಿಸಿರೋದು. ಈ ಕಾರಣದಿಂದ ಈ 2 ಸಂಸತ್ತಾಗಿವೆ. ಅದರಿಂದ ಇದರ ಸ್ಥಾನ ತುಂಬಾ ಎತ್ತರದಲ್ಲಿದೆ. ಆದ್ರೆ ಈ ಸಂಸತ್ ಬಗ್ಗೆ ಯಾರು ಮಾತಾಡೋದೇ ಇಲ್ಲ. ನಾನ್ ಹೇಳೋದೇನು ಅಂದ್ರೆ ಒಂದ್ ವೇಳೆ ಸಂಸತ್ತು ತಪ್ಪು ಮಾಡಿದ್ರೆ ಆಗ ಏನು ಈ ದೇಶದ ಜನರಿಗೆ ಅದರ ವಿರುದ್ಧ ಧ್ವನಿ ಎತ್ತುವ ಅಧಿಕಾರ ಇರ್ಬೇಕಾ ಇಲ್ವಾ? ಒಂದ್ ವೇಳೆ ಲೋಕ್ಪಾಲ್ ತಪ್ಪು ಕೆಲಸ ಮಾಡಿದ್ರೆ ಅವರ ವಿರುದ್ಧ ಕೂಡ ಧ್ವನಿ ಎತ್ತೀವಿ ನಾವು. ನೀವ್ ಇದನ್ನ ಹೇಗೆ ಯೋಚಿಸ್ತಿದ್ದೀರಾ? ಏನಾದ್ರೆ ತಪ್ಪು ಕೆಲಸ ಲೋಕ್ಪಾಲ್ ಮಾಡಿದಾಗ ಆಗ ಅದ್ರ ವಿರುದ್ಧ ಕೂಡ ಧ್ವನಿ ಎತ್ತೀವಿ ನಾವು. ನಾನೇನ್ ಹೇಳ್ತಿದ್ದೀನಿ ಅಂದ್ರೆ, ಇದು ಏನು ಒಂದು ಜಾಲ ಹೆಣೆಯಲಾಗ್ತಿದೆಯೋ, ಸಂಸತ್ತು ಸುಪ್ರೀಂ ಆಗಿದೆ, ಸಂಸದರು ಸುಪ್ರೀಂ ಅಲ್ಲ.